ನಾನು ಯುಕೆಗೆ ಬರೋಕ್ಕೆ ನಮ್ಮ ಅಮ್ಮನ ಹೆಂಗ್ ಒಪ್ಪಿಸ್ದೆ ಗೊತ್ತಾ? ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ನನ್ನ ಈ ಇನ್ಫಾರ್ಮೇಟಿವ್ ಸೀರೀಸ್‌ನ ಡೇ 3ಗೆ ಸ್ವಾಗತ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಕೀಪ್ ಆನ್ ಟ್ರೈಯಿಂಗ್, ಕೀಪ್ ಆನ್ ಟ್ರೈಯಿಂಗ್, ಕೀಪ್ ಆನ್ ಟ್ರೈಯಿಂಗ್ ಅಂತ. ಆ ವಿಡಿಯೋದಲ್ಲಿ ಇನ್ನೊಂದು ಮಾತು ಹೇಳಿದೆ. ಏನು ಅಂತ ಅಂದ್ರೆ ನಮ್ಮಮ್ಮ 2 ಸತಿ ಒಪ್ಕೊಂಡಿರಲಿಲ್ಲ, 3ನೇ ಸತಿಗೆ ಒಪ್ಕೊಂಡ್ರು ಅಂದ್ಬಿಟ್ಟು. ಸೊ ಅದೇನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ. ಸೊ ಜಸ್ಟ್ ಸಿಂಪಲ್ ಗೈಸ್. ಏನು ಅಂತಂದ್ರೆ ನಾನು ಫಸ್ಟ್ 2 ಅಟೆಂಪ್ಟಲ್ಲಿ ಏನು ತಪ್ಪು ಮಾಡಿದೆ ಅದನ್ನ 3ನೇ ಅಟೆಂಪ್ಟಲ್ಲಿ ಮಾಡಲಿಲ್ಲ ಅಷ್ಟೇ. ಫಸ್ಟು ಅಟೆಂಪ್ಟಲ್ಲಿ ಏನು ಮಾಡಿದೆ ಅಂತ ಅಂದರೆ ನನ್ನ ಆಸೆ, ನನ್ನ ಡ್ರೀಮು, ನಾನು ಅಲ್ಲಿಗೆ ಹೋಗಬೇಕು, ಫ್ಲೈ ಮಾಡಬೇಕು, ಓದಬೇಕು, ಎಜುಕೇಷನ್ನು, ಅಬ್ರಾಡ್ ಎಜುಕೇಷನ್ ಅದು ಇದು ಅಂತ ಬರೀ ನನ್ನ ಬಗ್ಗೆ ಹೇಳ್ಕೊತಾ ಇದೆ. ಕರೆಕ್ಟಾ? ನಾನು ಅದನ್ನು ಪೂರ್ತಿಯಾಗಿ ಎಕ್ಸ್ಪ್ಲೈನ್ ಮಾಡಿರಲಿಲ್ಲ ನಮ್ಮ ಅಮ್ಮಂಗೆ. ಅಡ್ವಾಂಟೇಜಸ್, ಪ್ರೋಸ್ ಆ್ಯಂಡ್ ಕಾನ್ಸ್ ಇರುತ್ತಲ್ವಾ, ಅದನ್ನು ಪೂರ್ತಿಯಾಗಿ ಎಕ್ಸ್ಪ್ಲೈನ್ ಮಾಡಿರಲಿಲ್ಲ ನಮ್ಮ ಅಮ್ಮಂಗೆ. 3ನೇ ಅಟೆಂಪ್ಟಲ್ಲಿ ಕೂರಿಸ್ಕೊಂಡು ನಮ್ಮ ಅಮ್ಮನ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದೆ. ಏನೇನು ಅಡ್ವಾಂಟೇಜಸ್ ಇದೆ, ಏನೇನು ಡಿಸ್ಅಡ್ವಾಂಟೇಜಸ್ ಇದೆ, ಹೆಂಗಿರ್ಬೋದು, ಹೆಂಗಿರೋಕ್ಕಾಗಲ್ಲ, ಏನೇನು ಗೇನ್ ಮಾಡ್ಕೋತೀನಿ, ಏನೇನು ಲಾಸ್ ಮಾಡ್ಕೋತೀನಿ, ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದೆ. ಯಾವುದೂ ಬಿಡಲಿಲ್ಲ ನಾನು ನಮ್ಮಮ್ಮಂಗೆ. ಓಕೆನಾ? ಅದೊಂದು ಅಟೆಂಪ್ಟ್ ಆಯ್ತಾ. ಆ ಅಟೆಂಪ್ಟಲ್ಲೇನೆ 2ನೇ ಸತಿ ಏನಂದರೆ ನಮ್ಮ ಫ್ರೆಂಡ್ಸ್ ಏನು ಪ್ಲ್ಯಾನ್ ಮಾಡಿದ್ರಲ್ಲ ಅವ್ರು ಬಂದು ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ನಮ್ಮ ಅಮ್ಮಂಗೆ ಎಕ್ಸ್ಪ್ಲೇನ್ ಮಾಡಿ ಕನ್ವಿನ್ಸ್ ಮಾಡಬೇಕಿತ್ತು. ಅದೊಂದು ಅಟೆಂಪ್ಟ. 3ನೇ ಅಟೆಂಪ್ಟು ನಾನೇನು ನಮ್ಮ ಅಮ್ಮಂಗೆ ಪ್ರೋಸ್ ಆ್ಯಂಡ್ ಕಾನ್ಸ್ ಹೇಳಬೇಕಾದ್ರೆ ಹೇಳ್ತಾ ಇದ್ದೆ ನೋಡಿ. ಆ ಟೈಮಲ್ಲಿ ನಮ್ಮ ಗ್ರ್ಯಾಂಡ್ ಫಾದರ್ ಅಂದರೆ ನಮ್ಮ ತಾತ ಇದ್ದರು. ಅವ್ರಿಗೂ ಅರ್ಥ ಆಗಿ ಅವರು ಒಂದಷ್ಟು ಬುದ್ಧಿವಾದ ಹೇಳಿದ್ರು ನಮ್ಮ ಅಮ್ಮಂಗೆ. ಸೊ ದಟ್ ಫೈನಲಿ ನಮ್ಮಮ್ಮ ಒಪ್ಕೊಂಡ್ರು. ಸೊ ಇದರಿಂದ ಏನು ಕಲ್ತ್ಕೊಂಡೆ ಅಂತಂದರೆ, ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ, ನೀವೂ ಇದನ್ನು ಫಾಲೋ ಮಾಡಿ. ನೀವು ಯಾರಿಗಾರು ಏನಾರು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿ. ಏನೂ ಅರ್ಧಕ್ಕರ್ಧ ಎಕ್ಸ್ಪ್ಲೈನ್ ಮಾಡಿಬಿಡ್ರಿ. ಈಗ ನಾನು ಅಕಸ್ಮಾತ್ ಬರೀ ಪ್ರೋಸೇ ಹೇಳಿ ಕಾನ್ಸ್ ಹೇಳ್ತಾ ಇದ್ದೀರಾ ನಮ್ಮ ಅಮ್ಮಂಗೆ ಸ್ವಲ್ಪ ಕನ್ಫ್ಯೂಸ್ ಆಗಿರೋದು. ಓಕೆನಾ? ಬರೀ ಕಾನ್ಸೇ ಹೇಳಿ ಪ್ರೋಸ್ ಹೇಳ್ತಾ ಇದ್ದೀರಾ ಆವಾಗಲೂ ಕನ್ಫ್ಯೂಸ್ ಆಗಿರೋದು. ಸೊ ಯಾವತ್ತೂ ನಿಜನ ನಿಜ ಥರ ಹೇಳಿ.